ಬಸವರಾಜ ಹೊರಟ್ಟಿಯವ್ರ ಜೊತೆಲಿದ್ದೇನೆ ಸರ್. ಖಂಡಿತ ಪ್ರಾಬಬ್ಲಿ ಈ ಪ್ರಶ್ನೆ ಕೇಳಕ್ಕೆ ನಮಗೂ ಕೂಡ ಕಷ್ಟ ಆಗುತ್ತೆ. ಯಾಕಂದರೆ 3-4 ದಶಕಗಳಿಂದ ಆ ಸ್ಥಾನದಲ್ಲಿ ನೋಡಿ ಆ ಸ್ಥಾನಕ್ಕೆ ಮತ್ತೊಬ್ಬರು ಯಾರು ಪರ್ಯಾಯ ಇಲ್ಲ ಅನ್ನೋ ಥರ ಎಲ್ರಿಗೂ ಪಕ್ಷಾತೀತವಾಗಿರುವಂಥದ್ದು. ಆದರೆ ನಿನ್ನೆ ರಾತ್ರಿ CM ರವರು ಇನ್ನೊಂದಿಷ್ಟು ಜನ ಬಂದು ನಿಮ್ಮನ್ನ ಕೇಳಿದ್ದಾರಾ ಅಥವಾ ಹೇಳಿದ್ದಾರಾ? ಯಾವ ರೀತಿ ನೋಡ್ಬೇಕು ಇದನ್ನು? ನನಗೆ 2 ಸರಿ ದೂರವಾಣಿ ಮಾಡಿದರು. ಮಾಡಿ ಒಂದು 5 ನಿಮಿಷ ಮನೆ ಬಂದು ಕಾಫಿ ಕುಡಿದು ಹೋಗ್ರಿ ಅಂದರು. ಬರ್ತೀನಿ ರೀ ಅಂದೆ. 2 ಸರಿ ನನಗಾಗಲಿಲ್ಲ. ಕಡೆಗೆ ಮತ್ತೊಮ್ಮೆ ಅವರು ಪರ್ಸ್ನಲ್ ಅಸಿಸ್ಟೆಂಟ್ ಬಂದ, ಬರಬೇಕ್ರಿ ಕರಿತಾ ಬಂದ. ಹೋದಾಗ ಅಲ್ಲೇ ಸತೀಶ್ ಜಾರಕಿಹೊಳಿ, ಜಮೀರ್ ಖಾನ್ ಮತ್ತು ಚಲರಾಜ ಸ್ವಾಮಿ, ಬಾಲಕೃಷ್ಣ ಎಲ್ಲ ಇದ್ದರು. ಇದ್ದಾಗ ಮಾತಾ ಬಂತು, ನಮ್ಮಲ್ಲಿ ಅವಿಶ್ವಾಸ ಮಂಡನೆ ಮಾಡಾಕತ್ತಾರ ಅಂತಂದ್ರೆ. ಹೌದೇನ್ರಿ ಅಂದೆ. ಮಂಡನೆ ಮಾಡಲಿ ಮತ್ತು ನಾನು ಅವಿಶ್ವಾಸ ಮಂಡನೆ ಮಾಡೋಕೆ ಅಂಥದ್ದೇನು ಇಲ್ಲಿವರೆಗೆ ಅಂಥ ತಪ್ಪುಗಳನ್ನು ಮಾಡಿಲ್ಲ. ಅವರು ಪ್ರಜಾಪ್ರಭುತ್ವ ಅವ್ರು ಮಾಡಲಿ, ನನ್ನದೇ ಆದಂಥ ತೀರ್ಮಾನ ನಾನು ತಗೊಳ್ತೀನಿ. ನಾನು ಚರ್ಚೆಗೆ ಆಸ್ಪತ್ರೆ ಕೊಡೋದು ಗೌರವದಿಂದ ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಕಣತ್ತೆ. ವಿಶ್ವಾಸ ಅಂದರೆ ಸರ್ ಸಾಮಾನ್ಯವಾಗಿ ಏನೋ ಒಂದು ಕಪ್ಚುಕ್ಕೆ ಇರಬೇಕು, ಏನೋ ಹಗರಣ ಆಗಿರಬೇಕು, ಅಥವಾ ಯಾವುದೋ ವೈಚಾರಿಕ ಭಿನ್ನಾಭಿಪ್ರಾಯ ಇರಬೇಕು. ಇದರಲ್ಲಿ ಯಾವುದೂ ಇಲ್ಲ ರೀ. ಇಲ್ಲಿವರೆಗೆ ನಿಮಗೆ ಗೊತ್ತಿದೆ, ಯಾರು ಕೂಡ ನಾನು ತರಲೆ ಮಾಡೋದಾಗಲಿ ಅಥವಾ ಪಕ್ಷಪಾತ ಮಾಡೋದಾಗಲಿ, ಯಾವುದೋ ಭ್ರಷ್ಟಾಚಾರ ಏನೂ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರು ಅದನ್ನು ಒಪ್ಕೊಂಡ್ರು. ಹೌದು, ನೀವು ಭಾಳ ಅದು ಎಂಥ ಯೋಗ್ಯ ಮನುಷ್ಯರು ಇದಕ್ಕೆ, ಬಟ್ ನಮಗೇನು ಮಾಡೋದು, ಅನ್ಫಾರ್ಚುನೇಟ್ಲಿ ಮ್ಯಾಗಿಂದ ಬಂದೈತಿ. ಅದಕ್ಕೆ ಮ್ಯಾಗಿಂದ ಬಂದದಕ್ಕೆ ನಾವು ಅದನ್ನು ನಡೆಸಬೇಕು, ಇಲ್ಲಕ ನಾವೇನು ಮಾಡ್ತಿದ್ದಿಲ್ಲ ಅಂತ. ಒಂದು ರಾಜಕೀಯ ಪ್ರಶ್ನೆ ಕೇಳಬೇಕಾದ ಸರ್, ಅವರ ಪಟ್ಟಿಯಲ್ಲಿ ಬಂದಂಥ ಒಂದು ಹೆಸರನ್ನ ಕೊನೆಯ ಹಂತದಲ್ಲಿ ತೆಗೆದಾಕಿ ಹೊಸ ಹೆಸರು ಬಂದಿರೋದನ್ನು ನೀವು ನೋಡಿದ್ದೀರಾ. ಈ ರೀತಿ ಸಭಾಪತಿಗಳ ಹೆಸರನ್ನು ಕೂಡ ಪಕ್ಷ ನಿರ್ಣಯ ಮಾಡೋದಕ್ಕೆ ಬರಬಾರ್ದು. ಅದು ಯಾಕಂದ್ರೆ ಸಭಾಪತಿಗಳನ್ನ, ಸ್ಪೀಕರ್ನ ಅಸೆಂಬ್ಲಿ ಮತ್ತು ಪರಿಷತ್ ಆರಿಸ್ಬೇಕು. ಅವ್ರ ಸರ್ವಾಧಿಕಾರವನ್ನು ಕಿತ್ತುಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ. ಆರಿಸ್ಬೇಕಾದ್ರೆ, ಅಲ್ಲಿಂದ ತೆಗಿಬೇಕಾದ್ರೆ, ಏನೋ ಮಾಡಬೇಕಾದ್ರೆ ಸದನ ಜವಾಬ್ದಾರಿ. ಅದನ್ನು ಮತ್ತು ಅವರು ಹೆಂಗೆ ಕಳಿಸಿರೋ ಗೊತ್ತಿಲ್ಲ ನನಗೆ. ಇದು ಇತಿಹಾಸದಲ್ಲಿ ನಾನು 46 ವರ್ಷ ನೋಡ್ತೀನಿ. ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇಂಥದ್ದು ನಾನು ಸುದ್ದಿ ಕೇಳೋದು. ಇಂಥವ್ರನ್ನ ನೀವು ಸಭಾಪತಿ ಮಾಡಿರಿ, ಇಂಥವ್ರು ಉಪಸಭಾಪತಿ ಮಾಡಿ ಅಂತೇಳಿ ಹೇಳುವಂಥ ಹಕ್ಕಿ ಯಾರಿಗೂ ಇಲ್ಲ. ಅದು ಸದನಕ್ಕೆ ಮಾತ್ರ ಐತಿ. ಅವರವ್ರ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಬೇಕಾದ ಮಾಡ್ಕೋಬೋದಾಗಿತ್ತು ಅವರು. ಬಟ್ ಹೇಳಿದ ತಪ್ಪದು, ಪ್ರಜಾಪ್ರಭುತ್ವ ವಿರೋಧ ಅಂತ ಅನ್ನಿಸ್ತದೆ. ನಿಮಗೆ ಬೇಸರ ಇದ್ದರೂ ಕೂಡ ದಿನಾಂಕ ಅವ್ರು ತಿಳಿಸಿರೋದು ಆಗಸ್ಟ್ 14 ಅಂತ ಹೇಳಿದ್ರೆ, ಆ ದಿನಾಂಕಕ್ಕೆ ನೀವು ರಿಸೈನ್ ಮಾಡ್ತೀರಾ ಅಥವಾ ಮುಂದೂಡೋ ಪ್ಲಾನ್ ಇದೆ? ಇಲ್ಲ, ನಾಳೆ ಆ ದಿನಾಂಕ ಅಂತೇಳಿ ಒಂದು ಇದಕ್ಕೆ ಬಂದೀವಿ. ಅದಕ್ಕೆ ಹೆಚ್ಚು ಕಡಿಮೆ ಆದ್ರೆ ನಾಳೆ ಏನು ಸದನದ ಎಲ್ಲ ಸದಸ್ಯರು 74 ಮಂದಿ ಸದಸ್ಯರು ಅವ್ರು ಇರ್ತಾರೆ. ಅವ್ರು ಏನೇನು ಮಾತಾಡ್ತಾರೆ ಅದ್ರ ಮೇಲೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗ್ಬೋದು. ಕಾರ್ಯಕರ್ತರ ಜೊತೆ ಮಾತನಾಡಿದ್ದೀರಿ, ಎಲ್ರಿಗೂ ಕೂಡ ನಿಮ್ಮಷ್ಟೇ ಬೇಸರ ಇರುತ್ತೆ ಸರ್? ಹೌದು, ನಮಗೂ ಬೇಸರ ಆಗಿದೆ. ಯಾಕಂದ್ರೆ ನಾನು ಇಲ್ಲಿವರೆಗೆ ನಿಮ್ಗೆ ಗೊತ್ತಿದ್ದ ಜೀವನದಾಗ, ರಾಜಕಾರಣದಾಗ ನಾನು 80ರಿಂದ ಆರಿಸಿ ಬಂದ 8 ಸರಿ ಶಿಕ್ಷಕರ ಮತ್ತು ಅರ್ಕರಿಂದ ಎಲ್ಲಿಯೂ ನಾನು ತಪ್ಪುಗಳನ್ನು ಮಾಡಲಿಲ್ಲ, ಎಲ್ಲಿಯೂ ಒಂದು ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ. ಮತ್ತು ಇಲ್ಲಿವರೆಗೆ ವಿಧಾನ ಪರಿಷತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಸಭಾಪತಿ ವಿರುದ್ಧ ಮಾಡಿದ್ದಾರೆ. ಇಲ್ಲಿವರೆಗೆ ಯಾರು ಮಾಡಲಿ. 1956ರಿಂದ ಇಲ್ಲಿವರೆಗೆ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಯಾರೂ ಮಂಡಿಸಿಲ್ಲ. ಇಲ್ಲಿಗೆ ಬೇಸರ ಇದೆ, ಆಕ್ರೋಶ ಇದೆ. ಕಾರ್ಯಕರ್ತರ ಜೊತೆ ಮಾತನಾಡಿದ್ದೇನೆ, ಕ್ಷೇತ್ರದವ್ರ ಜೊತೆ ಮಾತನಾಡಿದ್ದೇನೆ. ಆದರೆ ಇಲ್ಲಿವರೆಗೂ 1956ರಿಂದ ಇಲ್ಲಿವರೆಗೂ ಯಾರೂ ಮಾಡದೇ ಇರೋವಂಥ ಕೆಲಸವನ್ನು ಈ ಸರ್ಕಾರ ಮಾಡೋದಕ್ಕೆ ಮುಂದಾಗಿದೆ. ಆದರೆ ಈಗಾಗಲೇ ಮಾತನಾಡಿದಂತೆ ಆಗಸ್ಟ್ 14ಕ್ಕೆ ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಮತ್ತೊಮ್ಮೆ ರಿಪಬ್ಲಿಕ್ ಕನ್ನಡದ ಮುಖಾಂತರ ಬಸವರಾಜ ಹೊರಟ್ಟಿರವರು ಘೋಷಣೆ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ KS ಜೊತೆ ಅಭಿಷೇಕ್ VV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.